ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ವಾರ್ನಿಂಗ್ ಬಳಿಕವೂ ಕುರ್ಚಿ ಕದನ ತೆರೆಮನೆಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಕೆಲ ಪುರಾವೆಗಳು ಸಿಗ್ತಾ ಇದೆ. ಕಳೆದ ವಾರ ಸಿದ್ದರಾಮಯ್ಯ ತ್ಯಾಗದ ಪಾಠ ಮಾಡಿದ್ದರು. ಇವತ್ತು ಡಿಕೆ ಶಿವಕುಮಾರ್ ಕೂಡ ತ್ಯಾಗದ ವಿಚಾರವಾಗಿ ಹೇಳಿಕೆಗಳನ್ನ ನೀಡಿದ್ದಾರೆ. ಈ ಮಧ್ಯೆ ಸುರ್ಜೇವಾಲಾ ವಿರುದ್ಧವೇ ಕೆಲ ಸಚಿವರು ದೂರು ನೀಡುವ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುರ್ಚಿ ಕದನದ ಮಧ್ಯೆ ಸಿಎಂ ಡಿಸಿಎಂ ತ್ಯಾಗಾಸ್ತ್ರ. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಕಳೆದ ಸೋಮವಾರ ಸಿದ್ದು ತ್ಯಾಗದ ಮಾತು, ಇಂದು ಡಿಕೆ ತ್ಯಾಗದ ಮಾತು. ಪೊಲ್ಯೂಷನ್ ಗವರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗವರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ತ್ಯಾಗ. ಸಿಎಂ ಡಿಸಿಎಂ ತ್ಯಾಗದ ಅಸ್ತ್ರ ಹೂಡಿದ್ದಾರೆ. ಕುರ್ಚಿ ಕದನ ತಾರಕಕ್ಕೇರಿ. ಖರ್ಗೆ ಖಡಕ್ ವಾರ್ನಿಂಗ್ ಬಳಿಕ ನಾಯಕರು ಸೈಲೆಂಟ್ ಆಗಿದ್ರು. ಒಳಗೊಳಗೆ ತಂತ್ರಗಳು ನಡೀತಾನೇ ಇವೆ. ಇದರ ಮಧ್ಯೆ ಕಳೆದ ಸೋಮವಾರ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾಗ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿದರು. ಇದೀಗ ಸರಿಯಾಗಿ ಒಂದು ವಾರದ ಬಳಿಕ ಡಿಸಿಎಂ ಡಿಕೆ ಬೆಳಗಾವಿಯಲ್ಲಿ ತ್ಯಾಗದ ಹೇಳಿಕೆ ನೀಡಿದ್ದಾರೆ. ನಾನು ತ್ಯಾಗ ಮಾಡಿದ್ದೆ ಎಂದಿದ್ದಾರೆ. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಪೊಲ್ಯೂಷನ್ ಗವರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹಿಂದೆ ಗವರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ. ಎಸ್, ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸುತ್ತಿದೆ. ಈ ಸಮಾವೇಶ ಹೈಕಮಾಂಡ್ ಮುಂದೆ ಹಲವರ ಶಕ್ತಿ ಪ್ರದರ್ಶನಕ್ಕೂ ವೇದಿಕೆಯಾಗ್ತಿದೆ. ಹೈಕಮಾಂಡ್ ನಾಯಕರು ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದು, ಕಾರ್ಯಕ್ರಮ ಯಶಸ್ವಿಗಾಗಿ ಪಣ ತೊಟ್ಟಿರೋ ಡಿಕೆ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಇಂಥ ಹೊತ್ತಲ್ಲೇ ಪಕ್ಷ ಕೊಟ್ಟ ಜವಾಬ್ದಾರಿ ನಿಭಾಯಿಸಿದ್ದೇನೆ, ಧಮ್ ತೆಗೆದುಕೊಂಡು ತ್ಯಾಗ ಮಾಡಿ ಬಂದಿದ್ದೇನೆ ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ದಿನೇಶ್ ಗುಂಡೂರಾವ್, ಪಕ್ಷ ಅಧಿಕಾರಕ್ಕೆ ಕೊಟ್ಟಾಗ ಕೆಲಸ ಮಾಡಬೇಕು, ಪಕ್ಷ ಹೇಳಿದಾಗ ತ್ಯಾಗ ಮಾಡಬೇಕು ಎಂದಿದ್ದಾರೆ. ಸೊ ಅಧಿಕಾರ ಸಿಕ್ಕಿದಾಗ ನಾವು ಅಧಿಕಾರ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಯಾವಾಗ ಪಕ್ಷ ನಮಗೆ ಬೇರೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ತ್ಯಾಗ ಮಾಡೋಕ್ಕೂ ನಾವು ತಯಾರಾಗಿರಬೇಕು. ಸೊ ತ್ಯಾಗ ಅಧಿಕಾರ ಎರಡು ಜೊತೆಲೇ ಇದ್ರೆ ಎಲ್ರಿಗೂ ಒಳ್ಳೆಯದು. ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಲ್ಲ ಎಂದ ಡಿಕೆ. ಕಳೆದೆರಡು ದಿನದಿಂದ ಡಿಕೆ ಬೆಳಗಾವಿಯಲ್ಲೇ ಇದ್ದಾರೆ. ಹೀಗಿದ್ರೂ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆಂಬ ಚರ್ಚೆ ನಡೀತಿದೆ. ಇದೆಲ್ಲದರ ಮಧ್ಯೆ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಲ್ಲ ಅಂತ ಡಿಕೆ ಹೇಳಿದ್ದಾರೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ನಯವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕು. ಐ ವಿಲ್ ನಾಟ್ ಆನ್ಸರ್ ಯು, ಐ ವಿಲ್ ನಾಟ್ ಕಮ್ ಟು ಯು. ಡೋಂಟ್ ಗೋ ಟು ದಿಸ್ ಡರ್ಟಿ ವಿಚ್ ಈಸ್ ಆಲ್ ಫಾಲ್ಸ್. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಅವ್ರು ಯಾವ ಉದ್ದೇಶ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನ. ಸುರ್ಜೇವಾಲಾ ವಿರುದ್ಧವೇ ರಾಹುಲ್ಗೆ ದೂರು ನೀಡಲು ಸಚಿವರ ಚಿಂತನೆ. ಈ ನಡುವೆ ಕೆಲ ನಾಯಕರು ಸುರ್ಜೇವಾಲಾ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಉಸ್ತುವಾರಿಯಾಗಿ ಪಕ್ಷಪಾತಿ ಧೋರಣೆ ಅನುಸರಿಸಬಾರದು, ಎರಡೂ ಕಡೆ ಸಮಸ್ಯೆ ಆಲಿಸಬೇಕಿತ್ತು ಅಂದಿರೋ ಸಚಿವರು ರಾಹುಲ್ ಗಾಂಧಿಗೆ ದೂರು ನೀಡೋ ಬಗ್ಗೆ ಚಿಂತನೆ ನಡೆಸಿದ್ದಾರಂತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸತೀಶ್ ಜಾರಕಿಹೊಳಿ, ನಾನು ದೂರು ಕೊಟ್ಟಿಲ್ಲ ಎಂದಿದ್ದಾರೆ. ಅದನ್ನು ನೀವು ಯಾರು ಕೊಟ್ಟಾರ ಅವ್ರನ್ನ ಕೇಳಿದ್ರೆ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲಾ ಜೊತೆ ನಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ರಿಲೇಷನ್ ಇದೆ. ಕಾಂಗ್ರೆಸ್ ಮನೆಯ ಈ ಆಂತರಿಕ ಜಗಳ ಬಿಜೆಪಿಗೆ ಆಹಾರವಾಗಿದ್ದು ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸುರ್ಜೇವಾಲಾ ಆಯಿತು, ಖರ್ಗೆ ಆಯಿತು, ಇದಕ್ಕೆ ಯಾರು ಬಗ್ಬೇಡಿ, ಯಾರು ಕೇರೆ ಮಾಡಲ್ಲ. ಯಾಕಂದರೆ ಅವ್ರಿಗೆ ಅನಿಸ್ಬಿಟ್ಟಿದೆ ನೆಕ್ಸ್ಟ್ ನಾವು ಗೆಲ್ಲಲ್ಲ. ಈಗಿರೋ ಅಂಥ ಇನ್ನು 3 ವರ್ಷ ಅವಧಿಯಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ಪಡಿಬೇಕು ಅಧಿಕಾರವನ್ನು, ಆಮೇಲೆ ನಮ್ಗೆ ಸಿಕ್ಕಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಅದಕ್ಕೆ ಯಾರು ಖರ್ಗೆ ಅವರು ಹೇಳಿದ್ರು ಕೇಳಲ್ಲ, ಸುರ್ಜೇವಾಲಾ ಹೇಳಿದ್ರು ಕೇಳಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು ಬಂದೋಗ್ಬಿಟ್ಟಿದ್ದಾರೆ. ಈ ಗೊಂದಲ ಗದ್ದಲದ ಮಧ್ಯೆ ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿದ್ದು, ಯಾರ್ಯಾರ ಉಪಸ್ಥಿತಿ ಹೇಗಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಳಗಾವಿಯಿಂದ ಸಾದೇವ್ ಮಾನೆ ಜೊತೆ ಅನಿಲ್, ಟಿವಿ9 ಬೆಂಗಳೂರು.